ಹತ್ತಿರದಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್ ಬೆಳಗಾವಿ ಜಿಲ್ಲಾ ತಂಡದ ಆಟಗಾರರಿಂದ. ಕೃಪಾ ಸಾಗರ್ ಒಂದು ಸಮಬಲ ಹೋರಾಟದೊಂದಿಗೆ ಪಂದ್ಯ ಆರಂಭವಾಗಿದೆ. ಬೆಳಗಾವಿ ತಂಡದ ಆಟಗಾರ ವಾಡ ಎಸ್ಕೇಪ್, ಅದ್ಭುತವಾದಂತಹ ಒಂದು ಡುಬ್ಕಿ ಸ್ಕಿಲ್ ಅನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಚೇತನ್ ನಾಯಕ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗಿದ್ದಾನೆ ಬೆಳಗಾವಿ ಯುವ ಆಟಗಾರ. 2-1 ಇನ್ ಫೇವರ್ ಆಫ್ ಬೆಳಗಾವಿ. ರೈಟ್ ನಲ್ಲಿ ಅಭಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಮುಂಬರುವ ದಿನದಲ್ಲಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲೂ ಸಹ ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ಸಮಯದಲ್ಲಿ ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರದೊಂದಿಗೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಬಹಳ ಅದ್ಭುತವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ 8 ಫ್ರಾಂಚೈಸಿ ತಂಡಗಳ ಒಂದು ಲೀಗ್ ಪಂದ್ಯಾವಳಿ ನಡೆಯಲಿಕ್ಕಿದೆ. ನಮ್ಮ ಕರ್ನಾಟಕದ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಂದು ಬಹು ದೊಡ್ಡ ವೇದಿಕೆಯಲ್ಲಿ ತಮ್ಮ ಪ್ರದರ್ಶನವನ್ನು ನೀಡೋದಕ್ಕೆ ಒಂದೊಳ್ಳೆ ಅವಕಾಶ. 3-2 1 ಅಂಕದ ಮುನ್ನಡೆಯಲ್ಲಿ ಕುಂದಾನಗರಿ ಬೆಳಗಾವಿ. ಈ ಬಾರಿ ಕೃಪಾ ಸಾಗರ್ ಲೆಫ್ಟ್ ಕಾರ್ನರ್ ಭಾಗದಿಂದ ಸಾಗರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ LED ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕೂತಂತ ವೈಟ್ ಶರ್ಟ್ ಪ್ರೇಕ್ಷಕರು ದಯವಿಟ್ಟು ಒಂದು ಸ್ಟೆಪ್ ಕೆಳಗಡೆ ಕೂತ್ಕೊಳ್ಳಿ. 30 ಸೆಕೆಂಡ್ ಟೈಮ್ ರನ್ ಆಗ್ತಾ ಇರೋದು ಕಾಣಿಸಲ್ಲ. ಸರ್ಜಾಪುರ ಕಬಡ್ಡಿ ಹಬ್ಬ ಶಾಂತ ಚಿತ್ತರಾಗಿ ನಮ್ಮ ಸರ್ಜಾಪುರ ಹಾಗೂ ಈ ಭಾಗದ ಅನೇಕ ಕಬಡ್ಡಿ ಅಭಿಮಾನಿಗಳು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಕಬಡ್ಡಿಯ ಜೊತೆಲಿ ಅನೇಕ ವಾಲಿಬಾಲ್ ಕ್ರೀಡಾಪಟುಗಳು ಹಾಗೆ ಕ್ರಿಕೆಟ್ ಕ್ರೀಡಾಪಟುಗಳು ಸಹ ಅನೇಕ ವಿವಿಧ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಕ್ರೀಡಾಪಟುಗಳು ಸಹ ಈ ಪಂದ್ಯದ ಒಂದು ವೀಕ್ಷಣೆಯಲ್ಲಿದ್ದಾರೆ. ಯಾಕಂದ್ರೆ ನಮ್ಮ SM ಧನುಷ್ ಬಿಲ್ಲರ್ ಅವರು ಸ್ವಯಂ ವಾಲಿಬಾಲ್ ಕ್ರೀಡಾಪಟುವಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡು ಕಬಡ್ಡಿ ಕ್ರೀಡೆಯನ್ನ ಆಯೋಜನೆ ಮಾಡಿರುವಂತದ್ದು ಸಹ ವಿಶೇಷ. ಅವರೆಲ್ಲ ಸ್ನೇಹಿತರ ಜೊತೆಯಾಗಿ ಹಾಗೆ ಅವರ ಸಹೋದರರಾಗಿರುವಂತಹ ಶ್ರೀಯುತ JKM ಸುಹಾಸ್ ರವರ ಒಂದು ಸಹಕಾರದೊಂದಿಗೆ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯ ಹಬ್ಬ ಐದು 3 ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ ಬಾರಿ ರೈಡ್ ನಲ್ಲಿ ಕೃಪಾ ಸಾಗರ್. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕಂಚಿನ ಪದಕವನ್ನು ಪಡ್ಕೊಳ್ಳುವಂತಹ ಆತ್ಕಾರ. ಈ ಬಾರಿ ವಾರ ಟ್ಯಾಕಲ್, ಬಿಗಿಯಾದಂತಹ ಒಂದು ಹಿಡಿತ, ಡಬಲ್ ಆಂಕಲ್ ಹೋಲ್ಡ್ ಬಂತು. ಅನಂತರದಲ್ಲಿ ಅದ್ಭುತವಾದಂತಹ ಒಂದು ಸಪೋರ್ಟ್ ಕೂಡ ಬೆಳಗಾವಿ ತಂಡದ ಸಹ ಆಟಗಾರರಿಂದ ಸಿಕ್ಕಿದೆ. 5-4 1 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಕಬಡ್ಡಿ ಕ್ರೀಡಾಪಟುಗಳ ಗಮನಕ್ಕೆ ಹಾಗೂ ಕಬಡ್ಡಿ ಅಭಿಮಾನಿಗಳ ಗಮನಕ್ಕೆ ನಾಳೆಯಿಂದ 3 ದಿನಗಳ ಕಾಲ ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಾಯ್ಸ್ ಇವರ ಸಹಭಾಗಿತ್ವದಲ್ಲಿ 21ನೇ ವರ್ಷದ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಡಾಲರ್ಸ್ ಕಾಲನಿಯ ಕೇಶವ ಆಟದ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಅಭಿ 5-4 ರೈಟ್ ಕಾರ್ನರ್ ಭಾಗದಿಂದ ಆಂಕಲ್ ಹೋಲ್ಡ್ ಬಂತು. ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಕ್ರಾಸ್ ಕೂಡ ಆಗ್ತಾ ಇದೆ ಮಿಡ್ ಲೈನ್. ಅದ್ಭುತವಾದಂತಹ ಒಂದು ನಿರ್ಣಯದ ಜೊತೆಯಲ್ಲಿ ಸೂಪರ್ ಡೂಪರ್ ರೈಡ್.
8-4 ಪಂದ್ಯ. ಬೆಳಗಾವಿಯ ಆಟಗಾರರ ಒಂದು ಟ್ಯಾಕಲ್ನ ಪ್ರಯತ್ನ ಅದ್ಭುತವಾಗಿತ್ತು, ಆದರೆ ಅವರ ಕೈಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಲೆಫ್ಟ್ ರೈಡರ್ ಬೆಳಗಾವಿ ತಂಡದ ಜರ್ಸಿ ನಂಬರ್ 10 ಆಟಗಾರ ಕೃಪಾ ಸಾಗರ್. ಸಬ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದ ಅನುಭವ ಇದೆ. ಹಾಗೆ ಯುವ ಕಬಡ್ಡಿ ಸೀರೀಸ್ ಅನ್ನು ಸಹ ಪ್ರತಿನಿಧಿಸಿದಂತ ಆಟಗಾರ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಅಲ್ಲೋ ಈ ಬಾರಿ ಅಮೃತ್ ಸ್ಪೋರ್ಟ್ಸ್ ತಂಡದ ಪರವಾಗಿ ಅನಿಲ ಕಾಯ್ದ ಆಟಗಾರ ಈ ಬಾರಿ ಮಿಡ್ ಲೈನ್ ಸಮೀಪ ಟ್ಯಾಕಲ್ ಆಗ್ತಾ ಇದೆ. ಎಂತ ಒಂದು ಟ್ಯಾಕಲ್ ಕೂಡ, ಅದ್ಭುತವಾದ ಟ್ಯಾಕಲ್ ಇಬ್ಬರ ಸಮ್ಮುಖದಲ್ಲಿ, ಅದ್ಭುತವಾದ ಟ್ಯಾಕಲ್ ನೊಂದಿಗೆ ಯಶಸ್ವಿ ಕೂಡ. ಬೆಳಗಾವಿ ಕುಂದಾನಗರಿ ಬೆಳಗಾವಿ ತಂಡದ ಆಟಗಾರರು 2 ಅಂಕ ತಮ್ಮದಾಗಿಸ್ಕೊಳ್ತಾ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿ ಇದಾಗಿರುತ್ತೆ. ಜೆಸ್ ನಂಬರ್ 5 ಆಟಗಾರ ಕುಂದಾನಗರಿ ಆಟಗಾರ. ನೋಡೋಣ ಯಾವ ಒಂದು ಸ್ಕಿಲ್ ಅನ್ನ ಬಳಸ್ತಾ ಅಂಕವನ್ನ ತರಲೇಬೇಕಾದ ಜವಾಬ್ದಾರಿ ಈ ಆಟಗಾರನ ಮೇಲೆ ಇರುತ್ತೆ. ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಕಾರ್ನರ್ ನ ಭಾಗದಲ್ಲಿ ಒಳ್ಳೆಯ ಒಂದು ಟ್ಯಾಕಲ್ ನ ಪ್ರಯತ್ನದೊಂದಿಗೆ ಹೊಂದಾಣಿಕೆ ಹಿಡಿತ ಅಡ್ವಾನ್ಸ್ ಟ್ಯಾಕಲ್ ನೊಂದಿಗೆ ಯಶಸ್ಸು ಕೂಡ ಆಗ್ತಾ ಇದೆ. ಇದರೊಂದಿಗೆ 9-6 ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. ಆದ್ರೆ ಈ ಬಾರಿ ಕೃಪಾ ಸಾಗರ್ ಅವಕಾಶವನ್ನು ನೀಡ್ತಾ ಇಲ್ಲ. ಒಂದು ಜಾಣ್ಮೆಯ ಆಟದ ಮೂಲಕ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. 10-6 4 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ. ಲೆಫ್ಟ್ ರೈಡರ್ ಕೊನೆಯ ಆಟಗಾರ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ ಕಾದ್ ನೋಡಬೇಕಾಗಿದೆ. ಲೆಫ್ಟ್ ಕವರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ಸಪೋರ್ಟ್ ಬೆಂಗಳೂರು ಗ್ರಾಮಾಂತರ ತಂಡದ ಆಟಗಾರರಿಂದ. ರೈಡರ್ಗೆ ಇಲ್ಲಿ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. ಆಲ್ ಔಟ್ ಪಾಯಿಂಟ್ ನೊಂದಿಗೆ ಲೀಡ್ ಅನ್ನು ತೆಗೆದುಕೊಂಡು ಬೆಂಗಳೂರು ಗ್ರಾಮಾಂತರ ತಂಡ 6 ಅಂಕದ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ಬ್ಲಾಕ್ ಮಾಡುವಂತ ಪ್ರಯತ್ನ ಕೃಪಾ ಸಾಗರ್ ಕಂಪ್ಲೀಟ್ ಆಗಿ ಗ್ರೌಂಡ್ ಇಂದ ಹೊರಗಡೆ ಹೋಗಿದ್ದಾರೆ. ಕೃಪಾ ಸಾಗರ್ ಕೇವಲ ಒಂದು ಬೋನಸ್ ಅಂಕವನ್ನು ಪಡೆಯಲು ಮಾತ್ರ ಯಶಸ್ವಿ ಆದರು. 14-8 ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ. ಈ ಬಾರಿ
ಇಟ್ಸ್ ಅ ಡ್ಯೂ ಆರ್ ಡೈ. ಡೈವಿಂಗ್ ಆಂಕಲ್ ಹೋಲ್ಡ್ನ ಪ್ರಯತ್ನ ಇತ್ತು, ಕ್ವಿಕ್ ಆದಂತ ಒಂದು ಎಸ್ಕೇಪ್ ಇಲ್ಲಿ. ಇಪ್ಪತ್ತೊಂದು 12 ಸಬ್ ಡಿವಿಷನ್ ಮೊರೆ ಹೋಗ್ತಾ ಇದ್ದಾರೆ ಕುಂದಾನಗರಿ ಬೆಳಗಾವಿ. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಉತ್ತಮವಾದಂತಹ ಒಂದು ಎಸ್ಕೇಪ್ ಇಲ್ಲಿ. ಕೃಪಾ ಸಾಗರ್ ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ, ಬೆಂಗಳೂರು ಗ್ರಾಮಾಂತರ ತಂಡದ ಪ್ರಮುಖ ಆಟಗಾರನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. 22-14 8 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ. ಆಲ್ಔಟ್ನ ಹೊಸ್ತಿಲಲ್ಲಿ ಕುಂದಾನಗರಿ ಬೆಳಗಾವಿ ತಂಡ ಇದೆ. ಈ ಬಾರಿ ಅದ್ಭುತವಾದಂತಹ ಒಂದು ಬ್ಲಾಕ್ ಇಲ್ಲಿ. Yes, 25-15 in favor of ಬೆಂಗಳೂರು ಗ್ರಾಮಾಂತರ. ರೈಟ್ ನಲ್ಲಿ ಅಭಿ, ಮೂಲತಃ ಉತ್ತರ ಕರ್ನಾಟಕದ ವಿಜಯಪುರ ಮೂಲದ ಆಟಗಾರ, ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. 26-15. ರೈಟ್ ರೈಡರ್ ಕುಂದಾನಗರಿ ಬೆಳಗಾವಿ ತಂಡದ ಆಟಗಾರ. ಈ ಬಾರಿ ಕವರ್ ಭಾಗದಿಂದ ಅರೆ ಮನಸ್ಸಿನ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರು ಮಹೇಶ್ ಇಲ್ಲಿ. ಔಟ್ ಆಗಿ ಅಂಕಣದ ಹೊರಗಡೆ ಹೋಗ್ತಾ ಇದ್ದಾರೆ. 26-16, 26-16 ಇನ್ ಫೇವರ್ ಆಫ್ ಬೆಂಗಳೂರು. ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 10 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. Last and final call. CQAL versus Royals. Both the team captain, please send your team immediately. ಇದು ತಮಗೆ ಕೊನೆಯ ಕರೆ. 27-17, 10 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ ಪ್ರವೇಶ ದ್ವಾರದ ಬಳಿ ಆಗಮಿಸುವಂತೆ ಸೂಚನೆ ನೀಡುತ್ತಾ ಇದ್ದಾವೆ. CQAL ವರ್ಸಸ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಕ್ಯಾಪ್ಟನ್, ಲಾಸ್ಟ್ 4 minutes ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯ ಕಸ್ಟಮ್ಸ್ ವಿರುದ್ಧ ಬ್ಯಾಂಗ್ಳೂರ್ ರೂರಲ್ ಹಾಗೂ ಬೆಳಗಾವಿ ತಂಡದ ವಿಜೇತವಾದಂತಹ ತಂಡದ ವಿರುದ್ಧ ಕಸ್ಟಮ್ಸ್ ತಂಡದ ನಡುವೆ ನಡೆಯಲಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದ ನಂತರ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ರಾಯಲ್ಸ್ ವಿರುದ್ಧ CQAL. 2 ತಂಡಗಳಿಗೆ ಅಂತಿಮ ಕರೆ. ಈ ಪಂದ್ಯ ಮುಗಿದ ನಂತರದಲ್ಲಿ ಸಣ್ಣ ತಾಂತ್ರಿಕ ದೋಷದಿಂದ, ಅಂದ್ರೆ ಪವರ್ ಸಪ್ಲೈ ಕರೆಕ್ಟಾಗಿ ಆಗ್ತಿಲ್ಲ, ಅದರ ಒಂದು ಚೇಂಜಸ್, ಜನರೇಟರ್ನ ಶಿಫ್ಟಿಂಗ್ ಇರೋದ್ರಿಂದ ಒಂದು ಸ್ವಲ್ಪ 5 ನಿಮಿಷಗಳ ಕಾಲ ಪವರ್ ಕಟ್ ಆಗುತ್ತೆ. ಎಲ್ಲರೂ ಸಹಕರಿಸಬೇಕು. ಪಂದ್ಯ ಇರುತ್ತೆ ಕಂಟಿನ್ಯೂ ಆಗಿ. ಒಂದು 5 ನಿಮಿಷದ ಅಡಚಣೆಗೆ ನಾವೆಲ್ಲರೂ ಈಗಾಗಲೇ ನಿಮಗೆ ಸೂಚನೆ ನೀಡ್ತಾ ಇದ್ದೇವೆ. ಒಂದು 5 ನಿಮಿಷಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಮತ್ತೆ ಕನೆಕ್ಷನ್ ಅನ್ನ ಚೇಂಜ್ ಮಾಡೋದ್ರಿಂದ ಪವರ್ ಸಪ್ಲೈನ ಒಂದು ಸ್ವಲ್ಪ ಪ್ರಾಬ್ಲಮ್ ಇಂದ ಒಂದು 5 ನಿಮಿಷಗಳ ಕಾಲ ಪಂದ್ಯದ ವಿಳಂಬಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್ 30-18 ಇಲ್ಲಿಂದ ಬೆಂಗಳೂರು ಗ್ರಾಮಾಂತರ ತಂಡ ಲೀಡ್ ಅನ್ನು ತೆಗೆದುಕೊಂಡು
ಗೆಲುವಿನತ್ತ ಹೋಗ್ತಾ ಇದ್ರೆ ಚೇತನ್ ನಾಯ್ಕ್ ಬ್ಯಾಕ್ ಹೋಲ್ಡ್ ಪ್ರಯತ್ನ ಇತ್ತು. ಇನ್ನು 4 ಪಂದ್ಯಗಳು ಬಾಕಿ ಇದೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ, ಅದಾದ ನಂತರದಲ್ಲಿ 2 ಸೆಮಿಫೈನಲ್ ಪಂದ್ಯ, ಅದಾದ ನಂತರದಲ್ಲಿ ಗ್ರ್ಯಾಂಡ್ ಫಿನಾಲೆ ಸರ್ಜಾಪುರ ಕಬಡ್ಡಿ ಹಬ್ಬದ ಅಂತಿಮ ಪಂದ್ಯ ನಡೀಲಿಕ್ಕಿದೆ. ರೋಹಿತ್ ಅವರು ಒಂದ್ ಸ್ವಲ್ಪ ಬೇಗ ಓಕೆ ತಂಡಗಳು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಈಗಾಗಲೇ ಈ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಅವಕಾಶವನ್ನು ಇಲ್ಲಿ ಪಡೆದುಕೊಳ್ತಾ ಇದ್ರೆ. ಹಾಗೆ ದೂರದ ಬೆಳಗಾವಿಯಿಂದ ಈ ಒಂದು ಕರ್ನಾಟಕದ